ಈ ಶಾಕ್ ಅಂತ ಹೇಳ್ತಾರಲ್ಲ ಇದು ಯಾರು ಅಂತ ಗೊತ್ತಾಗಲ್ಲ ನಮಗೆ. ಅಲ್ಲೇ ಶಿವಣ್ಣ. ಹೌದು. ಹ್ಯಾಪಿ ಬರ್ತ್. ಮಾಸ್ಕಲ್ಲಿ ಕವರ್ ಆಗಿದೆಯಲ್ಲ ಯಾರು ಅಂತ ಸರ್ಪ್ರೈಸ್ ಆಗ್ತಾ ಇದೆಯಾ? ಸೀರಿಯಸ್ಲಿ ಗೊತ್ತಾಯ್ತಾ ಯಾರು ಮಾಡ್ಸಿರೋದು ಅಂತ? ಡೆಫಿನೆಟ್ ಗೊತ್ತಾಗ್ತಿಲ್ವಾ? ಗೆಸ್ ಮಾಡಿ. ಅಲ್ಲ ಎವ್ರಿ ಮೊಮೆಂಟ್ ಸರ್ಪ್ರೈಸ್ ಆಗ್ತದೆ ನನಗೆ. ನೆನೆಯಿಂದ ಯಾರು ಅಂತ ಏನು ಗೊತ್ತಾಗ್ತಾ ಇಲ್ಲ. ಸಲ ಗೆಸ್ ಮಾಡಿ ನೋಡೋಣ ಯಾರು ಹೇಳ್ತೀರಾ. 100% ಸಾಧ್ಯ ಅಲ್ಲ. ಗೊತ್ತಾಗ್ತಿಲ್ವಾ? ಇವರಲ್ಲಿ ಯಾರಿದ್ದಾರೆ ಓಕೆ, ಗೊತ್ತಾಗ್ಬೇಕಾ? ನೋಡ್ಬೇಕಾ? ಮ್ಯಾಮ್ ಬನ್ನಿ. ಸರ್ಪ್ರೈಸ್ ಆದ್ರ? ಬರ್ತ್ಡೇ ಆನಿವರ್ಸರಿ ಎಲ್ಲ ಒಟ್ಟೊಟ್ಟಿಗೆ. ಸರ್ ಏನ್ ಹೇಳ್ತೀರಾ ವೈಫ್ಗೆ? ಏನೋ ನಂಬಿ ಮದುವೆ ಆಗಿದ್ದಾರೆ. ನನ್ನ ಕೈಲಿ ಆದಷ್ಟು ಮ್ಯಾಕ್ಸಿಮಮ್ ಪ್ರೀತಿ ಕೊಟ್ಟು ಸುಖವಾಗಿ ಸಾಕೋದು, ಒಳ್ಳೆ ಜೀವನ ಕೊಡಬೇಕು ಅಂತ ಮದುವೆ ಆಗಿದ್ದೆ. ದೇವರ ದಯೆಯಿಂದ ಇಲ್ಲಿವರೆಗೆ ಜೀವನ ಚೆನ್ನಾಗಾಗಿದೆ. ಎಷ್ಟೇ ಕಷ್ಟ ಬಂದ್ರು ಲೈಫಲ್ಲಿ ಏರಿಳಿತಗಳಾದ್ರೂ ಸಮೇತ. ಹಾಗೆ ಇವತ್ತು ದೊಡ್ಡ ಸಂಸಾರ ನಮ್ದು ಇವತ್ತು. ಸೊ ಮುಂದೆ ನಾವು ಬದುಕಿರೋ ಕನೆಕ್ಷನ್ವರೆಗೂ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಹೀಗೆ ಎಲ್ಲರ ಜೊತೆ ಚೆನ್ನಾಗಿ ಗೌರವ ನೋಡಿಕೊಂಡು ಈ ಸಂಸ್ಥೆಯ ಮೇಲೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡೋ ಒಂದು ಭರವಸೆ ನಾನು ಎಲ್ಲ ಕೊಡೋಕೆ ಇಷ್ಟ ಮಾಡ್ತೀನಿ. ಓಕೆ, ಈ ಸರ್ಪ್ರೈಸ್ಗೆ ಏನ್ ಹೇಳ್ತೀರಾ ಅವರಿಗೆ? ಸರ್ಪ್ರೈಸ್ ಒಂಥರ ಈ ಖುಷಿ, ಒಂಥರ ಈ ಶಾಕ್ ಅಂತ ಹೇಳ್ತಾರಲ್ಲ ಇದು ಯಾರು ಅಂತ ಗೊತ್ತಾಗಲ್ಲ ನಮಗೆ ಏನಾಗ್ತದೆ. ಯಾಕಂದ್ರೆ ಈ ಥರದ್ದೆಲ್ಲ ನಾವು ಲೈಫಲ್ಲಿ ಯಾವುದು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಏನೋ ಆನಿವರ್ಸರಿ ಅಂದ್ರೆ ಎಲ್ಲರೂ ಕುಟುಂಬ ಒಟ್ಟಿಗೆ ಸೇರೋದು, ಒಂದು ಊಟ ಮಾಡೋದು, ಆ ಒಂದು ಪ್ರೀತಿನ ಹಂಚ್ಕೊಳ್ಳೋದು ಇತ್ತು. ಬಟ್ ಇದೆಲ್ಲ ಸ್ವಲ್ಪ ನನಗೆ ಹೊಸದಾಗಿದೆ ಇದು ಸೀರಿಯಸ್ಲಿ. ಸೊ ಮುಂದಿನ ದಿನಗಳಲ್ಲಿ ಹೇಳಿ ಮಾಡೋದು ಅಷ್ಟು ಖುಷಿ ಆಗ್ಬೋದು. ಅದು ಸರ್ಪ್ರೈಸ್ ಆಗಲ್ವಲ್ಲ ಸರ್? ಅದು ಎಲ್ಲ ಏನಾಗುತ್ತೆ ಸ್ವಲ್ಪ ಡೈಜೆಸ್ಟ್ ಆಗೋದು ಕಷ್ಟ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ತೆ. ನಾನು ಕುಶಾಲನಗರದಿಂದ ರೂಪಾ ಮಲ್ಲೇಶ್ ಅಂತೇಳಿ. ಇವತ್ತಿಗೆ ನಮ್ಮ ಮದುವೆ 20 ವರ್ಷ ಆಯಿತು. ಇದನ್ನು ಸೆಲೆಬ್ರೇಟ್ ಮಾಡಬೇಕಂತ ಹೇಳ್ಬಿಟ್ಟು ಕೂರ್ಗ್ ಸರ್ಪ್ರೈಸ್ ಇವೆಂಟ್ ಅವರಿಗೆ ಕೊಟ್ಟಿದ್ದೆ ನಾನು. ಇವತ್ತು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸರ್ಪ್ರೈಸ್ ಆಗಿತ್ತು ನಿಜವಾಗ್ಲೂ. ಹಸ್ಬೆಂಡ್ ಅಂತೂ ಶಾಕ್ ಆದರು. ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ತುಂಬ ಖುಷಿ ಆಯಿತು. ನಾನು ಅವ್ರನ್ನ ಇನ್ಸ್ಟಾದಲ್ಲೆಲ್ಲ ನೋಡಿ ಫಾಲೋ ಮಾಡ್ಕೊಂಡು ನೋಡ್ತಿದ್ದೆ. ಹಾಗೆ ಅವರಿಗೆ ಕೊಡಬೇಕಂತ ಹೇಳ್ಬಿಟ್ಟು ಕೊಟ್ಟಿದ್ದು. ನಿಜವಾಗ್ಲೂ ಖುಷಿಯಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.